ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಮಾನ್, ಟೆಲ್ ದ ಕೋರ್ಟ್. ಇಲ್ಲಿ ನೀವು ಯಾರಿಗೂ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಐ ಆಮ್ ದೇರ್, ಯುವರ್ ಓನರ್ ಇಸ್ ದೇರ್. ಡೋಂಟ್ ವರಿ, ಬಿ ಬ್ರೇವ್, ಬಿ ಬೋಲ್ಡ್. ಜೋ ಕೆಹನಾ ಹೇ ಕೆಹ್ ದೋ ಅಂತಾರೆ ಆರ್ಕೆ. ಈಚೆ ಗಂಗಾ ವಿಡಿಯೋ ನೋಡ್ತಾ ನಗ್ತಾಳೆ. ರೀ JP, ನಿಮ್ಮ ಲಾಯರ್ ಮಾಡೋ ಕೆಲಸ ಇವರೇ ಮಾಡ್ತಾ ಇದ್ದೀರಲ್ವಾ? ಹಿಯರಿಂಗ್ ಡೇಟ್ ಕೊಟ್ಟಿದ ಮೇಲೂ ಬರಬೇಕು ಅನ್ನೋ ಪರಿಜ್ಞಾನ ಇಲ್ವೇನ್ರಿ ಅಂತಾರೆ ಜಡ್ಜ್. ಯುವರ್ ಆನರ್, ಡಿಫೆನ್ಸ್ ಲಾಯರ್ಗೆ ನನ್ನ ಕ್ಲೈಂಟ್ ಬಗ್ಗೆ ಡೌಟ್ ಇರಬೇಕು, ಅಥವಾ ಇವ್ರ ಪರವಾಗಿ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ವೇನೋ, ಅದಕ್ಕೆ ನಿಮ್ಮ ಅಡ್ವೊಕೇಟ್ ಬಂದಿಲ್ಲ ಅಲ್ವಾ JP ಅಂತಾರೆ ಆರ್ಕೆ. ನನ್ನ ಮಗನಿಗೆ ನನ್ನ ಮೇಲೆ ನಂಬಿಕೆ ಇದೆ, ಅವನು ಬಂದೇ ಬರ್ತಾನೆ ಅಂತ ಕೂಗ್ತಾರೆ JP. ಶಾಂತ ಹೋ ಜಾಯೇಗಾ JP, ಕೋರ್ಟ್ ಮೇ ಐಸೆ ಬಾತ್ ಕಾ ಕರ್ನೆ ಕಾ ನಹಿ ಹೇ. ನಿಮ್ಮ ಪರವಾಗಿ ಇಲ್ಲಿ ಮಾತಾಡೋದಕ್ಕೆ, ವಾದ ಮಾಡೋದಕ್ಕೆ ಯಾರಾದರೂ ಒಬ್ಬರು ಬರಲೇಬೇಕು. ನಾನು ಒಬ್ಬನೇ ಮಾತಾಡಿ ಕೇಸ್ ಮುಗ್ದು ಹೋಗೋದು ನನಗೆ ಇಷ್ಟ ಇಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಆನರ್. ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯನ್ನು ನಂಬ್ತೀನಿ ಯುವರ್ ಆನರ್. ಆ ಕಾನೂನಿನ ವ್ಯವಸ್ಥೆಯನ್ನು ನಾನು ಗೌರವಿಸ್ತೀನಿ ಯುವರ್ ಆನರ್. ಇಲ್ಲಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಆರೋಪಿ ಆದವನು ಎಷ್ಟೇ ದೊಡ್ಡವನಾಗಿರಲಿ, ಎಂಥದೇ ದೊಡ್ಡ ಆರೋಪ ಮಾಡಿರಲಿ, ಅವನ ಕಟಕಟೆಯಲ್ಲಿ ಬಂದು ನಿಂತ ಅಂದರೆ ಮಾತಾಡೋದಕ್ಕೆ ಅವನಿಗೂ ಒಂದು ಅವಕಾಶ ಕೊಡ್ತಾನೆ. ಆ್ಯಂಡ್ ಯು ನೋ ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಲಾ ಆ್ಯಂಡ್ ಐ ರೆಸ್ಪೆಕ್ಟೆಡ್ ಯುವರ್ ಆನರ್. ಯುವರ್ ಆನರ್, ಐ ರಿಕ್ವೆಸ್ಟೆಡ್ ಟು ಕೈಂಡ್ಲಿ ವಾಟ್ ಮಿಸ್ಟರ್ JP. ಇವರು ಯಾವುದೋ ಒತ್ತಡದಲ್ಲಿದ್ದಾರೆ ಅನ್ನಿಸ್ತಿದೆ ಯುವರ್ ಆನರ್. ಅವ್ರ ಕಡೆ ಎಷ್ಟೇ ಸಾಕ್ಷ್ಯ ಆಧಾರಗಳಿದ್ರು ಅವ್ರ ಕಡೆ ವಾದನೂ ಕೇಳಿ ಮುಂದುವರಿಯೋದು ಉತ್ತಮ ಅನಿಸುತ್ತೆ ಯುವರ್ ಆನರ್. ಹಾಗಾಗಿ ಯುವರ್ ಆನರ್, ಅದಕ್ಕೆ ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ ಐ ಆಮ್ ರಿಕ್ವೆಸ್ಟಿಂಗ್ ಯು ಅಂತಾರೆ ಆರ್ಕೆ. ಅವರೇ, ನಿಮ್ಮ ಮನುಷ್ಯತ್ವ ಮತ್ತು ಈ ಕಾನೂನನ್ನು ಪಾಲಿಸೋ ರೀತಿ ನನಗೆ ಮೆಚ್ಚುಗೆ ಆಗಿದೆ. ಈ ಸಂದರ್ಭವನ್ನು ಪರಿಗಣಿಸಿ ಆರೋಪಿಗೆ ತನ್ನ ವಾದಗಳನ್ನು ಮುಂದಿಡಲು ಕಾಲಾವಕಾಶಗಳನ್ನು ಒದಗಿಸಲಾಗುತ್ತದೆ. ಈ ಕೇಸನ್ನು ಇನ್ನೂ 2 ದಿನಗಳವರೆಗೆ ಮುಂದೂಡಲಾಗಿದೆ. ಕೋರ್ಟ್ ಈಸ್ ಅರ್ಜೆಂಟ್ ಅಂತ ಜಡ್ಜ್ ಹೋಗ್ತಾರೆ. ಆರ್ಕೆ ನಗ್ತಾ JPನ ನೋಡ್ತಾರೆ. ಈಚೆ ಭಾರ್ಗವಿ ಪಾರ್ಥ ಅಂತ ಕರೀತಾ, ಅಣ್ಣ ಸ್ವಲ್ಪ ಬೇಗ ಹೋಗಿ ಅಣ್ಣ. ಪಾರ್ಥ, ನಿಮ್ಮ ಜೊತೆ ನಾನಿದ್ದೀನಿ ಪಾರ್ಥ, ಕಣ್ಣು ಮುಚ್ಚಬೇಡಿ ಪಾರ್ಥ, ಇಲ್ಲಿ ನೋಡಿ, ನನ್ನ ನೋಡಿ ಪಾರ್ಥ ಅಂತಾಳೆ ಭಾರ್ಗವಿ. ಕೇಸು ಅಂತಾನೆ ಅರ್ಜುನ್. ಮಾವನ ಕೇಸ್ ಏನೂ ಆಗಲ್ಲ ಪಾರ್ಥ, ಇಲ್ಲಿ ನೋಡಿ ಕೇಸ್ ಇರುತ್ತೆ, ಇಲ್ಲಿ ನೋಡಿ, ನೀವು ಕಣ್ಣು ಮುಚ್ಚಬೇಡಿ ಪಾರ್ಥ. ಅಣ್ಣ ಬೇಗ ಹೋಗಿ ಅಣ್ಣ. ಪಾರ್ಥ, ಇವತ್ತು ಮಾವನ ಕೇಸ್ ಇದೆ ಪಾರ್ಥ, ಅಲ್ಲಿ ನೀವು ವಾದ ಮಾಡಬೇಕು, ದಯವಿಟ್ಟು ಎದ್ದೇಳಿ ಪಾರ್ಥ. ಅಣ್ಣ ಬೇಗ ಹೋಗಿ ಅಂತ ಭಾರ್ಗವಿ ಹೇಳ್ತಾಳೆ. ಈಚೆ JP ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೋಗುವಾಗ, ಮಗ ಬರಲಿಲ್ಲ ಅಲ್ವಾ, ನಹಿ ಆಯಗಾವು ಅಂತಾರೆ ಆರ್ಕೆ. ಶಕ್ತಿ ಬಂದು JP ಎದುರು ನಿಂತ್ಕೊಂಡು ನಗ್ತಾರೆ. ಶಕ್ತಿ, ಅರ್ಜುನಲ್ಲಿ ಅವನು ಯಾಕೆ ಬಂದಿಲ್ಲ, ನಿಜ ಹೇಳು ಅಂತಾರೆ JP. ಅಲ್ಲ JP, ಅವನು ಬಂದಿದ್ರೆ ಏನು ಮಾಡ್ತಿದ್ದ, ನಿನ್ನನ್ನು ಕಾಪಾಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡಿದ್ಯಾ ಅಂತಾರೆ ಆರ್ಕೆ. ನಾನು ನಿನ್ನ ಹತ್ರ ಮಾತಾಡಿಲ್ಲ. ಶಕ್ತಿ, ನಿಜ ಹೇಳು, ಅರ್ಜುನ್ ಎಲ್ಲಿ ಅಂತಾರೆ JP. ಇದೇನು ಶಿವ, ಇದೊಳ್ಳೆ ಕತೆ ಆಯ್ತಲ್ಲ, ನಿನ್ನ ಮಗ ಎಲ್ಲಿ ಅಂತ ನನ್ನನ್ನು ಕೇಳಿದರೆ ನನಗೆ ಹೇಗೆ ಗೊತ್ತಿರುತ್ತೆ. ಬಹುಶಃ ವಾದ ಮಾಡ್ತೀನಿ ಅಂತ ಹೇಳಿದವನಿಗೆ ಬರೋದಕ್ಕೆ ಭಯ ಆಗಿರುತ್ತೆ, ಅದಕ್ಕೆ ವಾಪಸ್ ಹೋಗ್ಬಿಟ್ಟಿರ್ಬೋದು ಅಂತಾರೆ ಶಕ್ತಿ. ನೋಡಿ, ನೀವು ಹೇಳಿದ ಹಾಗೆ ಮಾಡಿದ್ದೀನಿ, ನೀವು ಹೇಳಿದ ಹಾಗೆ ಒಪ್ಕೊಂಡಿದ್ದೀನಿ, ನಾನಿನ್ನೇನು ಮಾಡಬೇಕು ಹೇಳಿ, ನನ್ನ ಮಗನಿಗೆ ಯಾಕೆ ಹೀಗೆ ತೊಂದರೆ ಕೊಡ್ತಿದ್ದೀರಾ ಅಂತಾರೆ JP. ಓಹ್ ಟೀಕೆ, ಒಪ್ಕೊಳ್ಳೋಕ್ಕೆ ಹೇಳಿದ್ದೆ ನಾವು ಅಲ್ವೇ, ಆದರೆ ಏನು ಮಾಡೋದು, ನಿನ್ನನ್ನು ಇಷ್ಟು ಈಸಿಯಾಗಿ ಬಿಡೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ JP. 25 ವರ್ಷದ ದ್ವೇಷಕ್ಕೆ 25 ದಿನವೂ ಕಷ್ಟ ಕೊಡದೇ ಇದ್ದರೆ ಹೇಗೆ? ಹೂನಾ, ಸಬ್ ಕುಚ್ ಭೂಲಾ ಚುಕೆ ಹೋ, ಅದರ್ ಮೇ ಕುಚ್ ಭೀ ನಹಿ ಭೂಲಾ. ನೀನು ನನ್ನನ್ನು ನರಳಿಸಿದ್ದೆ ಅಲ್ವಾ JP, ಹಾಗೆ ನೀನು ನರಳಬೇಕು. ಪದೇ ನಿನಗೆ ಎಲ್ಲರ ಮುಂದೆನೂ ಅವಮಾನ ಮಾಡ್ತಾ ನಿನ್ನ ಸ್ಥಾನಮಾನ ಎಲ್ಲ ಕಿತ್ಕೋಬೇಕು. ಆಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಆಮೇಲೆ ಕೊರಗೋಕ್ಕೆ ನಿನ್ನ ಜೀವ ಮಾತ್ರ ಉಳಿಬೇಕು. ಅಲ್ಲಿವರೆಗೆ ಈ ಆಟ ಮುಂದುವರಿಸ್ಬಿಡೋಣ ಅಲ್ಲ? ಎಷ್ಟು ಚೆನ್ನಾಗಿದೆ ಅಂತ ನಗ್ತಾರೆ ಆರ್ಕೆ. ನನಗೆ ಏನು ಬೇಕಿದ್ರೂ ಕಷ್ಟ ಕೊಡು, ಆದರೆ ನನ್ನ ಮಗನ ತಂಟೆಗೆ ಏನಾದರೂ ಹೋದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತಾರೆ JP. ಹಲೋ 1 ನಿಮಿಷ, ಅದಕ್ಕಿಂತ ಮುಂಚೆ ನಿನ್ನ ಹತ್ರ ಒಬ್ಬರು ಸ್ಪೆಷಲ್ ವ್ಯಕ್ತಿ ಮಾತಾಡಬೇಕಂತೆ, ತಗೋ ಮಾತಾಡು ಅಂತ ಫೋನ್ ಕೊಡ್ತಾರೆ ಶಕ್ತಿ. ಆಗ ಗಾಯತ್ರಿ, ಏನು JP ತುಂಬ ಟೆನ್ಷನಲ್ಲಿರೋ ಹಾಗಿದೆ ಅಂತಾರೆ. ಗಾಯತ್ರಿ, ನನಗೇನು ಬೇಕಿದ್ರೂ ಶಿಕ್ಷೆ ಕೊಡು, ತೊಂದರೆ ಕೊಡು, ಆದರೆ ಅರ್ಜುನ್ಗೆ ಮಾತ್ರ ಏನು ಮಾಡಬೇಡ ಅಂತಾರೆ JP. ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡ, ಅರ್ಜುನ್ ಜೀವಂತವಾಗೇ ಇದ್ದಾನೆ, ಅವತ್ತು ನಿನಗೆ ಕೊಟ್ಟಿದ್ನಲ್ಲ ಇಷ್ಟು ವಿಷ ಹಾಕಿದ್ದೀನಿ ಅಂತಾರೆ ಗಾಯತ್ರಿ, ಅರ್ಜುನ್ಗೆ ಏನಾದರೂ ತೊಂದರೆ ಆದರೆ ನಾನು ನಿನ್ನನ್ನು ಮಾತ್ರ ಉಳಿಸಲ್ಲ ಅಂತಾರೆ JP. ಸದ್ದು, ಜೈಲಲ್ಲಿದ್ದರೂ ಇನ್ನೂ ಕೊಬ್ಬು ಇಳ್ದಿಲ್ಲ, ನಿನ್ನ ಮಗನ ಪ್ರಾಣ ನನ್ನ ಕೈನಲ್ಲಿದೆ ಅನ್ನೋದನ್ನು ಮರಿಬೇಡ JP ಅಂತ ಕಾಲ್ ಕಟ್ ಮಾಡ್ತಾರೆ ಗಾಯತ್ರಿ. ಕರ್ಕೊಂಡು ಹೋಗಿ ಅಂತಾರೆ ಶಕ್ತಿ. ನನ್ನ ಮಗನಿಗೆ ಏನು ಮಾಡಬೇಡಿ ಪ್ಲೀಸ್ ಆರ್ಕೆ, ಶಕ್ತಿ ಅಂತ ಕೂಗ್ತಾ ಹೋಗ್ತಾರೆ JP. ಹಾಸ್ಪಿಟ್ಲ್ನಲ್ಲಿ ಡಾಕ್ಟರ್ ಅರ್ಜುನ್ನ ಚೆಕಪ್ ಮಾಡ್ತಿರ್ತಾರೆ. ಭಾರ್ಗವಿ ಹೊರಗಡೆ ವೆಯ್ಟ್ ಮಾಡ್ತಾ ಅಳ್ತಾ ಇರ್ತಾಳೆ. ಸಿಸ್ಟರ್ ಹೊರಗೆ ಬಂದಾಗ ಅವ್ರು ಹೇಗಿದ್ದಾರೆ ಅಂತ ಕೇಳ್ತಾಳೆ ಭಾರ್ಗವಿ. ಪೇಷಂಟ್ ತುಂಬ ಸೀರಿಯಸ್ ಆಗಿದ್ದಾರೆ, ಬ್ಲಡ್ ವಾಮಿಟ್ ಕೂಡ ಆಗಿದೆ,
ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಈಗಲೇ ಹೇಳೋಕ್ಕಾಗಲ್ಲ ಅಂತ ಸಿಸ್ಟರ್ ಹೋಗ್ತಾಳೆ. ಬೆಳಿಗ್ಗೆ ಕೋರ್ಟ್ಗೆ ಹೋಗುವಾಗ ಆರಾಮಾಗೇ ಇದ್ರಲ್ಲಪ್ಪ, ಇವಾಗ ಏನಾಯಿತು? ಆಂಜನೇಯ ಪಾರ್ಥನ ನೀನೇ ಕಾಪಾಡಬೇಕು ಅಂತ ಭಾರ್ಗವಿ ಅಳ್ತಿರುವಾಗ ಡಾಕ್ಟ್ರು ಬಂದು ಮೇಡಮ್ ಅಂತಾರೆ. ಡಾಕ್ಟರ್ ಅರ್ಜುನ್ ಹುಷಾರಾಗಿದ್ದಾರೆ ತಾನೇ ಅಂತಾಳೆ ಭಾರ್ಗವಿ. ಪಲ್ಸ್ ರೇಟು ಡಿಕ್ರೀಸ್ ಆಗ್ತಾ ಇದೆ, ಕಂಡೀಷನ್ ತುಂಬ ಸೀರಿಯಸ್ ಆಗ್ತಾ ಇದೆ. ನಮ್ಮ ಕೈನಲ್ಲದ ಪ್ರಯತ್ನ ನಾವು ಮಾಡ್ತಿದ್ವಿ, ಅವನು ಈಗ ICUಗೆ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದೀನಿ ಅಂತಾರೆ ಡಾಕ್ಟರ್. ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್, ದಯವಿಟ್ಟು ಅರ್ಜುನ್ನ ಉಳಿಸ್ಕೊಡಿ ಸರ್. ಬೆಳಿಗ್ಗೆ ಕೋರ್ಟ್ಗೆ ಹೋಗುವಾಗ ಆರಾಮಾಗಿದ್ದರು ಸರ್, ಕೋರ್ಟಲ್ಲಿ ಇದ್ದಕ್ಕಿದ್ದ ಹಾಗೆ ಯಾಕೆ ಕುಸಿದ್ರು ಅಂತಲೇ ಗೊತ್ತಾಗ್ತಿಲ್ಲ ಅಂತಾಳೆ ಭಾರ್ಗವಿ. ಅವ್ರ ಬಾಡಿಗೆ ವಿಷ ಸೇರಿಕೊಂಡಿದೆ ಮೇಡಮ್ ಅಂತಾರೆ ಡಾಕ್ಟರ್. ಅಂದರೆ ಅವ್ರು ತಿಂದಿರೋ ಅನ್ನಕ್ಕೆ ವಿಷ ಹಾಕಿದ್ರಾ ಅಂತಾಳೆ ಭಾರ್ಗವಿ. ಇಲ್ಲ, ವಿಷ ಊಟ ತಿಂಡಿಲಿ ಇರಲಿಲ್ಲ ಅಂತಾರೆ ಡಾಕ್ಟರ್. ಮತ್ತೆ ಅಂತಾಳೆ ಭಾರ್ಗವಿ. ಅವ್ರ ಕೈಗೆ ಹಾಕಿದ್ರಲ್ಲ ಬ್ಯಾಂಡೇಜ್, ಅವರಿಗೆ ಕೈಗೆ ಗಾಯ ಆಗಿರೋ ಬ್ಯಾಂಡೇಜಿಂದ ವಿಷ ಅವ್ರ ಬಾಡಿ ಸೇರಿಕೊಂಡಿದೆ. ಈಸ್ ಬಿನ್ ಪಾಯ್ಸನ್ ಮ್ಯಾನ್ ಅಂತಾರೆ ಡಾಕ್ಟರ್. ಆಗ ಭಾರ್ಗವಿ ಬ್ಯಾಂಡೇಜ್ ಹಾಕಿದ್ದನ್ನು ನೆನ್ಪು ಮಾಡ್ಕೋತಾಳೆ. ಈಚೆ JP ಕೋರ್ಟಿಂದ ಹೊರಗಡೆ ಬರ್ತಾ ಇನ್ಸ್ಪೆಕ್ಟರ್ ಹತ್ರ, ದಯವಿಟ್ಟು ನನ್ನ ಮಾತು ಕೇಳಿ, ನನ್ನ ಮಗ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅವನ ಜೀವಕ್ಕೆ ಅಪಾಯ ಇದೆ, ನಾನು ಅವನ್ನ ನೋಡಲೇಬೇಕು, ದಯವಿಟ್ಟು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನೋಡ್ಕೊಂಡು ವಾಪಸ್ ಬಂದುಬಿಡ್ತೀನಿ, ಅಥವಾ ನೀವೇ ನನ್ನ ಅಲ್ಲಿಗೆ ಕರ್ಕೊಂಡೋಗಿ ಪ್ಲೀಸ್ ಹೆಲ್ಪ್ ಮಾಡಿ ಅಂತಾರೆ JP. ರೀ ನೀವು ದೊಡ್ಡ ಲಾಯರ್ ಆಗಿಲ್ವೇನ್ರಿ, ನಿಮಗೆ ರೂಲ್ಸ್ ಗೊತ್ತಿಲ್ವೇನ್ರಿ, ಸುಮ್ಮನೆ ಬನ್ನಿರಿ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ. ಆಗ JP ಅಲ್ಲೇ ಕೂತ್ಕೋತಾರೆ. ಎಲ್ಲ ಜನ ಒಟ್ಟಾಗ್ತಾರೆ. ಜಾಗ ಬಿಡಿ, ನೀರು ತನ್ನಿ ಅಂತಾರೆ ಇನ್ಸ್ಪೆಕ್ಟರ್. RK ಓಡಿ ಬಂದು JP ಕೈ, ಕ್ಯಾ ಹೋಗಯ್ಯ ಟೀಕ್ ಹೇ, ನೀರು ಕೊಡಿ ಅಂತಾರೆ. JP ನೀರನ್ನು ಕುಡಿತಾರೆ. ಆರ್ ಯು ಓಕೆ ಇನ್ಸ್ಪೆಕ್ಟರ್, ಏ ಕ್ಯಾ ತರೀಕಾ ಹೇ, ನಿಮ್ಮ ಕಸ್ಟಡಿನಲ್ಲಿ ಇರುವಾಗ JPಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಯಾರು ರೆಸ್ಪಾನ್ಸಿಬಲ್ ಅಂತಾರೆ RK. ಸಾರಿ ಸರ್ ಅಂತಾರೆ ಇನ್ಸ್ಪೆಕ್ಟರ್. ಇನ್ನೊಂದು ಸ್ವಲ್ಪ ನೀರು ಕೊಡಿ ಅಂತಾರೆ RK. ನೀರು ಬೇಡ, ಐ ಆಮ್ ಓಕೆ. RK ನನ್ನ ಮಗ ಅರ್ಜುನ್ನ ನಾನು ನೋಡಬೇಕು ಅಂತಾರೆ JP. ಮಿಸ್ಟರ್ JP ಪಾಟೀಲ್, ನೀವು ಉಳ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ, ಹೋಗೋರ ಬಗ್ಗೆ ಯೋಚನೆ ಮಾಡಿದರೆ ಕುಚ್ ಫೈದಾ ನಹಿ ಹೇ ಅಂತಾರೆ RK ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನನ್ನ ಮಗಂಗೇನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತಾರೆ JP. ಅಂತ ನಗ್ತಾ, ಏನೂ ಮಾಡೋಕ್ಕಾಗಲ್ಲ ಮಿಸ್ಟರ್ JP ಪಾಟೀಲ್, ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ಯು ಆರ್ ಇನ್ ಪೊಲೀಸ್ ಕಸ್ಟಡಿ. ಕೋರ್ಟ್ ಆವರಣದಲ್ಲಿ ಒಬ್ಬ ಅಡ್ವೊಕೇಟ್ ಮೇಲೆ ಈ ಥರ ವಾಯ್ಸ್ ರೈಸ್ ಮಾಡೋದು ನಾಟ್ ಗುಡ್, ಮೈಂಡ್ ಇಟ್ JP. ನಿಮ್ಮ ಮಗನು ಹೀಗೆ ಕೂಗಾಡ್ತಿದ್ದ, ಅದಕ್ಕೆ ಎಷ್ಟು ವಿಷ ಹಾಕಿದ್ದಾರೆ ಅವನಿಗೆ. ಆ್ಯಂಡ್ ಯು ನೋ ಒನ್ ಥಿಂಗ್, ಅವನನ್ನು ಈಗ ಉಳಿಸ್ಕೋಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡಿಲ್ಲ. ಈಗ ನೀವು ಅವನಿಗೆ ಫೋನ್ ಮಾಡಿ ಬೈದು ಬುದ್ಧಿ ಹೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆದರೆ ನೀವೇ ಹಾಸ್ಪಿಟ್ಲಿಗೆ ಸೇರಿಕೊಂಡು ಟಿಕೆಟ್ ತೊಗೊಳ್ತೀವಿ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ JP. ಅಭಿ ತಕ್ ಹಮಾರಾ ಕಿಸಾ ಬರಾಬರ್ ನಹಿ ಹುವಾ ಹೋ, ಇಷ್ಟು ಬೇಗ ನಿಮ್ಮನ್ನು ಸಾಯೋಕ್ಕೆ ಬಿಡೋದಿಲ್ಲ JP ಅಂತಾರೆ RK. ಈಚೆ ಭಾರ್ಗವಿ ಅರ್ಜುನ್ ಕೋರ್ಟ್ಗೆ ಹೋಗುವಾಗ ಅರ್ಜುನ್ ಕೈಗೆ ಗಾಯ ಆಯಿತು. ಯಾವತ್ತೂ ಇಲ್ಲದೆ ಇರೋ ಬ್ಲೇಡು ಅಲ್ಲಿ ಯಾಕಿತ್ತು ಅಂದರೆ ಅವ್ರ ಕೈ ಗಾಯ ಆಗಿದ್ದು ನಾನು ಫಸ್ಟ್ ಏಡ್ ಬಾಕ್ಸ್ ತರಿಸಿದ್ದು, ಯಾವುದೂ ಆಕಸ್ಮಿಕ ಅಲ್ಲ, ಇದನ್ನೆಲ್ಲ ಮಾಡಿರೋದು ಅಂತ ಭಾರ್ಗವಿ ಹೇಳುವಾಗ ನಿರ್ಮಲಾ ಬಂದು, ನೀನೇ ನನ್ನ ಮಗನ್ನ ಈ ಪರಿಸ್ಥಿತಿಗೆ ಕಾರಣ ಆಗಿರೋದು, ನನ್ನ ಮಗನ್ನ ಬಲಿ ತಗೊಳ್ಬೇಕು ಅಂತಲೇ ಇದೆಯೇನೆ, ಯಾಕೆ ಹೀಗೆ ಮಾಡ್ತಿದ್ಯಾ, ನನ್ನ ಗಂಡ ನಿಮ್ಮ ಅಪ್ಪನ ಬೀದಿಗೆ ತಂದುಬಿಟ್ರು ಅನ್ನೋ ದ್ವೇಷನ ಇನ್ನೂ ಸಾಧಿಸ್ತಿದ್ಯಾ. ಅಲ್ಲ ಭಾರ್ಗವಿ, ತಾಳಿ ಕಟ್ಟಿರೋ ಗಂಡಂಗೆ ವಿಷ ಹಾಕೋಕ್ಕೆ ಹೇಗೆ ಮನಸ್ಸು ಬಂತು ನಿನಗೆ ಅಂತಾರೆ ನಿರ್ಮಲಾ. ಇಲ್ಲ ಅತ್ತೆ, ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ, ಗಾಯತ್ರಿ ದೇವಿ ಅಂತ ಭಾರ್ಗವಿ ಹೇಳುವಾಗ, ನೀನು ಬ್ಯಾಂಡೇಜ್ ತಂದು ಸುತ್ತಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ಮಾಡೋದೆಲ್ಲ ಮಾಡಿ ಆ ಗಾಯತ್ರಿ ದೇವಿ ಹೆಸರೇಳಿ ತಪ್ಪಿಸ್ಕೊತಿದ್ಯಾ ಇರ್ಬೋದು ನೀನು, ಅವಳು ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿನೇ ಹೀಗೆಲ್ಲ ಮಾಡಿರ್ಬೋದು. ಮೊದಲು ನನ್ನ ಮಗನಿಗೆ ತಲೆ ಕೆಡಿಸಿ ಇನ್ನೊಂದು ಮದುವೆ ಆಗಿ ಅವನ ಜೀವನ ಹಾಳು ಮಾಡಿದೆ, ಈಗ ಅವನ ಜೀವನ ಕಿತ್ಕೊಳ್ಳೋಕ್ಕೆ ನೋಡ್ತಿದ್ಯಾ. ನಿನ್ನನ್ನು ಅವನು ಹುಚ್ಚನ ಥರ ಪ್ರೀತಿಸ್ತಿದ್ನಲ್ಲೇ, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆನ, ಏನೇ ತಪ್ಪು ಮಾಡಿದ್ದ ಅವನು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತಾರೆ ನಿರ್ಮಲಾ. ಅತ್ತೆ ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ ಅಂತಾರೆ ಜಗನ್. ಇವಳು ಮಾಡಿರೋ ಕೆಲಸಕ್ಕೆ ಇನ್ನೇನು ಮಾಡಲಿ ಜಗನ್, ಡಾಕ್ಟ್ರೇ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಮಗನ್ನ ಉಳಿಸ್ಕೊಡಿ ಪ್ಲೀಸ್. ಇವಳು ಮಾತನ್ನು ಕೇಳಿಬಿಡಿ, ನನ್ನ ಮಗನ ಲೈಫಲ್ಲಿ ಏನೇ ಡಿಸಿಷನ್ ತಗೋಬೇಕಾದ್ರೂ ನಾನೇ ಮಾಡೋದು, ನನ್ನ ಮಾತು ಕೇಳಿ ನೋಡಿ, ಏನೇ ಕಮ್ಯುನಿಕೇಷನ್ ಇದ್ದರೂ ನನ್ನ ಜೊತೆ ಆಗಲಿ, ಇವಳು ನನ್ನ ಮಗನ ಪ್ರಾಣ ತೆಗೆಯೋದಕ್ಕೆ ಹೀಗೆಲ್ಲ ಮಾಡಿರೋದು ಅಂತಾರೆ ನಿರ್ಮಲಾ. ಸಾರಿ ಡಾಕ್ಟರ್, ನಮ್ಮ ಅತ್ತಿಗೆ ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟಿದ್ದಾರೆ, ಅತ್ತಿಗೆ ತಾಯಿಯಾಗಿ ನಿಮ್ಮ ಕೋಪ ದುಃಖ ಎಲ್ಲ ಸರಿನೇ, ಆದರೆ ಪಾಪ ಭಾರ್ಗವಿ ಅವಳು ಅರ್ಜುನ್ ಹೆಂಡ್ತಿ ಅಂತಾರೆ ಜಗನ್. ಈಚೆ JP, ನೋಡು RK, ನನಗೇನು ಬೇಕಿದ್ರೂ ಮಾಡು, ಆದರೆ ನನ್ನ ಮಗಂಗೆ ಮಾತ್ರ ಏನು ಮಾಡಬೇಡ ಪ್ಲೀಸ್ ಅಂತಾರೆ. ಕೂಲ್ JP ಪಾಟೀಲ್, ಇಷ್ಟೊಂದು BP ಶೂಟ್ ಅಪ್ ಆಗಿಬಿಟ್ರೆ ಹಾರ್ಟ್ಗೆ ಒಳ್ಳೆಯದಲ್ಲ, ಗುಂಡಿಗೆನ ಗಟ್ಟಿಯಾಗಿ ಇಟ್ಕೋಬೇಕು JP ಪಾಟೀಲ್. ಯಾಕೆ ಹೇಳಿ, ನೀವು ಕಟ್ಟಿ ಬೆಳೆಸಿರೋ ಈ ಸಾಮ್ರಾಜ್ಯ ನಿಮ್ಮ ಕಣ್ಮುಂದೆನೇ ಸರ್ವನಾಶ ಹೋಗೋದನ್ನು ನೀವು ನೋಡಬೇಕಲ್ಲ. ನಿಮಗೆ ಈ ಜಿಂದಗಿ, ಸಾರಿ JP, ನಿಮಗೆ ಈ ಜಿಂದಗಿ ಸಾಕು ಅನಿಸ್ಬೇಕು, ನರಳಬೇಕು, ಅಲ್ಲಿವರೆಗೆ ನೀವೇ ಹೋಗ್ತೀವಿ ಅಂದರೂ ನಾವು ಕಳಿಸಲ್ಲ. ಮಾಲೂಮ್ ಪಡ, ನಿಮ್ಮ ಮಗನಿಗೆ ಇಷ್ಟೇ ಜಹರ್ ಹಾಕಿದ್ದೀವಿ, ಇನ್ನು ಒಂದೇ ವಾರ ಹಿ ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್ ಆ್ಯಂಡ್ ಹಿ ವಿಲ್ ಕೇಮ್ ಬ್ಯಾಕ್ ಹೋಮ್. ಎಸ್,
JP ಇನ್ನು 2 ದಿವಸದಲ್ಲಿ ನಿಮ್ಮ ಕೇಸ್ನ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಮಗ ನೋಡಿದರೆ ಸಾವು ಬದುಕಿನ ನಡುವೆ ಹಾಸ್ಪಿಟಲ್ನಲ್ಲಿ ಒದ್ದಾಡ್ತಿದ್ದಾನೆ. ಇನ್ನು ನಿಮ್ಮ ಸೊಸೆ ಇರೋ ಕೆಲಸ ಎಲ್ಲ ಬಿಟ್ಟು ಅಡ್ಡಾಡ್ತಿದ್ದಾಳೆ. ವಿಲ್ ದ ಸಿಚುವೇಶನ್ ಈಸ್ ಲೈಕ್ ದಿಸ್ ಆಫ್ ಕೌನ್ ಬಚಾಯಿಗ JP. ಇನ್ಸ್ಪೆಕ್ಟರ್ ಸಾಹೇಬ್ರೆ, JP ಸಾಹೇಬ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆರ್ಕೆ ಅಲ್ಲಿಂದ ಹೋಗ್ತಾರೆ. ಈಚೆ ಜಗನ್, ಅವಳಿಗೂ ನಿಮ್ಮ ಹಾಗೆಯೇ ಅರ್ಜುನ್ನ ಮೇಲೆ ಪ್ರೀತಿ ಇದೆ ಅತ್ತಿಗೆ. ಅವಳು ಯಾಕೆ ಅರ್ಜುನ್ಗೆ ತೊಂದರೆ ಮಾಡ್ತಾಳೆ ಹೇಳಿ? ನೋಡಿ, ನಮ್ಮ ಕೈ ಮೀರಿ ಏನೇನೋ ನಡೆದು ಹೋಗ್ತಿದೆ. ಈಗ ನೀವು ಜಗಳ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮೊದಲು ಅರ್ಜುನ್ ಸರಿ ಹೋಗಬೇಕು. ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಿ. ಡಾಕ್ಟರ್ ಪ್ಲೀಸ್, ಹೇಗಾದರೂ ಮಾಡಿ ನಮ್ಮ ಅರ್ಜುನ್ನ ಉಳಿಸ್ಕೊಟ್ಬಿಡಿ. ಅದು ಯಾವ ಸ್ಪೆಷಲಿಸ್ಟ್ನ ಬೇಕಿದ್ರೂ ಕರೆಸಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ನಿಮ್ಮನ್ನೇ ನಂಬಿದ್ದೀವಿ ಡಾಕ್ಟರ್, ದಯವಿಟ್ಟು ನಮ್ಮ ಕೈ ಬಿಟ್ಬಿಡಿ ಅಂತಾರೆ ಜಗನ್. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ಅವನ್ನ ಇಮಿಡಿಯೇಟಾಗಿ ICUಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತಾರೆ ಡಾಕ್ಟರ್. ಏನು ICUಗ ಅಂತಾರೆ ನಿರ್ಮಲಾ. ಮೇಡಮ್ ಕೂಗಬೇಡಿ ಅಂತಾರೆ ಡಾಕ್ಟರ್. ಜಗನ್, ಯಾವುದಾದ್ರೂ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ICUಗೆ ಶಿಫ್ಟ್ ಮಾಡ್ತೀನಿ ಅಂತಾರೆ ನಿರ್ಮಲಾ. ಕೂತ್ಕೊಳ್ಳಿ ಅದಕ್ಕೆ ಕಂಟ್ರೋಲ್ ಅಂತ ಜಗನ್ ನಿರ್ಮಲನ ಕೂರಿಸಿ ತಾನು ಕೂತ್ಕೋತಾರೆ. ಈಚೆ ಭಾರ್ಗವಿ ಪಾರ್ಥ ಅಂತ ಅರ್ಜುನ್ ಹತ್ರ ಬರ್ತಾಳೆ. ವೆಂಟಿಲೇಟರ್ನ ತೆಗೆದು ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಭಾರ್ಗವಿ. ಈ ಜೀವಕ್ಕೋಸ್ಕರ ಒದ್ದಾಡೋದಕ್ಕಿಂತ ಏನು ತಪ್ಪು ಮಾಡದೆ ಕೋರ್ಟಲ್ಲಿ ನಿಂತಿದ್ದಾರಲ್ಲ ಡ್ಯಾಡ್, ಅವ್ರ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ಅವ್ರು ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆ ಕರ್ಕೊಂಡು ಬಂದುಬಿಡಿ ಭಾರ್ಗವಿ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.